14ನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶವನ್ನ ಗಮನಿಸ್ತಾ ಇದ್ದೀವಿ. ರಾಜ್ಯಕ್ಕೆ ಟಾಪರ್ ಅಂಕಿತಾ, ಬಾಗಲಕೋಟೆಯ ಅಂಕಿತಾ 625ಕ್ಕೆ 625 ಅಂಕ ಗಳಿಸುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದಿರುವಂತಹ ಏಕೈಕ ವಿದ್ಯಾರ್ಥಿನಿ. ಇನ್ನು 7 ಮಂದಿ ಸೆಕೆಂಡ್ ರ್ಯಾಂಕ್ ಪಡೆದಿದ್ದಾರೆ. ದ್ವಿತೀಯ ಸ್ಥಾನವನ್ನ ಪಡೆದಿರೋದು 625ಕ್ಕೆ 624 ಅಂಕವನ್ನ 7 ಮಂದಿ. ಬೆಂಗಳೂರಿನ ಮೇಧಾ ಶೆಟ್ಟಿ, ಮಧುಗಿರಿಯ ಹರ್ಷಿತಾ, ಶಿರಸಿಯ ಚಿನ್ಮಯ್ ಹೆಗ್ಡೆ, ಶಿರಸಿಯ ದರ್ಶನ್, ಶಿರಸಿಯ ಶ್ರೀರಾಮ್, ದಕ್ಷಿಣ ಕನ್ನಡದ ಚಿನ್ಮಯ್, ಚಿಕ್ಕೋಡಿಯ ಸಿದ್ಧಾಂತ್ 7 ಮಂದಿ ವಿದ್ಯಾರ್ಥಿಗಳು 2ನೇ ರ್ಯಾಂಕ್ ಪಡೆದಿದ್ದಾರೆ. ಹರ್ಷಿತಾ, ವಾಸವಿ ಶಾಲೆ ಮಧುಗಿರಿಯ ಹರ್ಷಿತಾ 3ನೇ ಸ್ಥಾನವನ್ನ ಪಡೆದಿದ್ದಾರೆ. ಈ ಬಾರಿ ಕೂಡ ಬಾಲಕಿಯರದ್ದೇ ಮೇಲುಗೈ. 81% ಬಾಲಕಿಯರು ಪಾಸಿಂಗ್ ಪರ್ಸೆಂಟೇಜ್ ಆದರೆ 65% ಬಾಲಕರು. ಒಟ್ಟಾರೆ ರಾಜ್ಯಕ್ಕೆ 70.40% ಫಲಿತಾಂಶ ಬಂದಿದೆ. ಅದರಲ್ಲಿ ಉಡುಪಿ ಪ್ರಥಮ 94% ಒಂದಿಗೆ, ದಕ್ಷಿಣ ಕನ್ನಡ ದ್ವಿತೀಯ 92%, ಶಿವಮೊಗ್ಗ ತೃತೀಯ 88.67%, ಕೊಡಗು 88%, ಉತ್ತರ ಕನ್ನಡ 86%, ಹಾಸನದಲ್ಲೂ ಕೂಡ 86% ಫಲಿತಾಂಶ ಬಂದಿದೆ. ಮೈಸೂರಿನಲ್ಲಿ 85%, ಶಿರಸಿಯಲ್ಲಿ 84%, ಬೆಂಗಳೂರು ಗ್ರಾಮಾಂತರದಲ್ಲಿ 83% ಫಲಿತಾಂಶ ಬಂದಿರುವಂತದ್ದು. ಟಾಪರ್ಸ್ ಅನ್ನ ನೋಡ್ತಾ ಇದ್ದೀವಿ. ಅಂಕಿತಾ ಪ್ರಥಮ, ಜೊತೆಗೆ ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತದ್ದು 7 ವಿದ್ಯಾರ್ಥಿಗಳು. ಬೆಂಗಳೂರಿನ ಮೇಧಾ, ದಕ್ಷಿಣ ಕನ್ನಡದ ಚಿನ್ಮಯ್, ಚಿಕ್ಕೋಡಿಯ ಸಿದ್ಧಾಂತ್ ಹಾಗೂ ಶಿರಸಿಯ 3 ಮಂದಿ ಚಿನ್ಮಯ್, ದರ್ಶನ್ ಮತ್ತು ಶ್ರೀರಾಮ್. ಸದೃಶಗಳಲ್ಲಿ ನೋಡ್ತಾ ಇದ್ದೀವಿ ಟಾಪರ್ಸ್ ಅನ್ನ. ಪ್ರಥಮ, ದ್ವಿತೀಯ ಮತ್ತು ತೃತೀಯ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ. ಫಸ್ಟ್ ರ್ಯಾಂಕ್ ಅಂಕಿತಾ, ಸೆಕೆಂಡ್ ರ್ಯಾಂಕ್ ಚಿನ್ಮಯ್, ಥರ್ಡ್ ರ್ಯಾಂಕ್ ಹರ್ಷಿತಾ, ಥರ್ಡ್ ರ್ಯಾಂಕ್ ಸಹನಾ. ಚಿನ್ಮಯ್ ಜೊತೆಗೆ ಒಟ್ಟು 7 ಮಂದಿ ದ್ವಿತೀಯ ಸ್ಥಾನವನ್ನ ಪಡೆದಿದ್ದಾರೆ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನವನ್ನ ಪಡೆದಂತಹ ವಿದ್ಯಾರ್ಥಿಗಳನ್ನ ನೋಡ್ತಾ ಇದ್ದೀವಿ. ಎಸ್ಎಸ್ಎಲ್ಸಿ ಟಾಪರ್ಸ್ ಅನ್ನ. ಈ ಬಾರಿ ಕೂಡ ಬಾಲಕಿಯರದ್ದೇ ಮೇಲುಗೈಯಾಗಿದೆ. ಬಾಗಲಕೋಟೆಯ ಅಂಕಿತಾ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಪ್ರಥಮ ಸ್ಥಾನ ಬಾಗಲಕೋಟೆಯ ಅಂಕಿತಾ 625ಕ್ಕೆ 625 ಅಂಕ ಗಳಿಸುವ ಮೂಲಕ ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ ಅಂಕಿತಾ. ದ್ವಿತೀಯ ಸ್ಥಾನವನ್ನ 7 ಮಂದಿ ಪಡೆದಿದ್ದಾರೆ. ಅದರಲ್ಲಿ ದಕ್ಷಿಣ ಕನ್ನಡದ ಚಿನ್ಮಯ್, ಚಿಕ್ಕೋಡಿಯ ಸಿದ್ಧಾಂತ್, ಬೆಂಗಳೂರಿನ ಮೇಧಾ ಶೆಟ್ಟಿ, ಮಧುಗಿರಿಯ ಹರ್ಷಿತಾ, ಜೊತೆಗೆ ಶಿರಸಿಯ ಚಿನ್ಮಯ್, ಶಿರಸಿಯ ದರ್ಶನ್ ಮತ್ತು ಶಿರಸಿಯ ಶ್ರೀರಾಮ್. ಒಟ್ಟು 7 ಮಂದಿ ದ್ವಿತೀಯ ಸ್ಥಾನ. ತೃತೀಯ ಸ್ಥಾನ ಉಡುಪಿಯ ಸಹನಾ. ರಾಜ್ಯಕ್ಕೆ ಉಡುಪಿ ಪ್ರಥಮ ಸ್ಥಾನವನ್ನು ಪಡೆದಿದೆ 94% ಫಲಿತಾಂಶದೊಂದಿಗೆ. ದಕ್ಷಿಣ ಕನ್ನಡ 92% ಫಲಿತಾಂಶದೊಂದಿಗೆ ದ್ವಿತೀಯ ಸ್ಥಾನ. ಶಿವಮೊಗ್ಗ 88.67% ಫಲಿತಾಂಶದೊಂದಿಗೆ ತೃತೀಯ ಸ್ಥಾನವನ್ನು ಪಡೆದಿದೆ. ಇನ್ನು ರಾಜ್ಯಕ್ಕೆ ಟಾಪರ್ಸ್ ಯಾರ್ಯಾರು ಅನ್ನೋದನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಅಂಕಿತಾ ಫಸ್ಟ್ ರ್ಯಾಂಕ್, ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ. ಸೆಕೆಂಡ್ ರ್ಯಾಂಕ್ ಪಡೆದದ್ದು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಿನ್ಮಯ್ ಜೊತೆಗೆ ಇನ್ನು ಒಟ್ಟು 7 ಮಂದಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ತೃತೀಯ ಸ್ಥಾನ ಸಹನಾ. ಒಟ್ಟಾರೆ ರಾಜ್ಯಾದ್ಯಂತ 2288 ಶಾಲೆಗಳು 100% ಫಲಿತಾಂಶವನ್ನ ಪಡೆದಿವೆ. 785 ಸರ್ಕಾರಿ ಶಾಲೆ, 206 ಅನುದಾನಿತ ಶಾಲೆಗಳು, 1297 ಅನುದಾನ ರಹಿತ ಶಾಲೆಗಳಲ್ಲಿ 100% ಫಲಿತಾಂಶ ಬಂದಿದೆ. ಇದರ ಜೊತೆಗೆ ಫಲಿತಾಂಶದಲ್ಲಿ ಕೊನೆಯ ಸ್ಥಾನವನ್ನ ಪಡೆದಿರೋದು ಯಾದಗಿರಿ 50.59% ಒಂದಿಗೆ. ಜೊತೆಗೆ 78 ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ ಒಟ್ಟಾರೆ ಫಲಿತಾಂಶ ನೋಡಿದಾಗ 10% ಫಲಿತಾಂಶ ಕುಸಿತ ಆಗಿದೆ. 70.40% ಈ ಬಾರಿಯ ಒಟ್ಟಾರೆ ಫಲಿತಾಂಶ. 65% ಬಾಲಕರು ಪಾಸ್ ಆಗಿದ್ರೆ 81% ಬಾಲಕಿಯರು ಪಾಸ್ ಆಗಿದ್ದಾರೆ. ಜಿಲ್ಲಾವಾರು ಕೂಡ ನಾವು ರಿಸಲ್ಟ್ ಗಮನಿಸ್ತಾ ಇದ್ದೀವಿ.
ಜಿಲ್ಲೆಗಳು, ಶೈಕ್ಷಣಿಕ ಜಿಲ್ಲೆಗಳು ಇದರಲ್ಲಿ ಬರುತ್ತೆ. ಉಡುಪಿ ಪ್ರಥಮ 94% ಒಂದಿಗೆ, ದಕ್ಷಿಣ ಕನ್ನಡ ದ್ವಿತೀಯ 92% ಒಂದಿಗೆ, ಶಿವಮೊಗ್ಗ ತೃತೀಯ 88.67% ಒಂದಿಗೆ, ಯಾದಗಿರಿ ಕೊನೆ 50.59% ಒಂದಿಗೆ. ಇನ್ನು ಪ್ರಥಮ ಸ್ಥಾನ ಪಡೆದಿರೋದು ಅಂಕಿತಾ, ಬಾಗಲಕೋಟೆ ಜಿಲ್ಲೆಯವರು, ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ. ದ್ವಿತೀಯ ಸ್ಥಾನವನ್ನ ಪಡೆದಿರೋದು 7 ಮಂದಿ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಚಿನ್ಮಯಿರನ್ನ, ಜೊತೆಗೆ ಬೆಂಗಳೂರಿನ ಮೇಧಾ ಶೆಟ್ಟಿ, ಮಧುಗಿರಿಯ ಹರ್ಷಿತಾ, ಚಿಕ್ಕೋಡಿಯ ಸಿದ್ಧಾಂತ್ ಹಾಗೂ ಶಿರಸಿಯ 3 ಜನ ವಿದ್ಯಾರ್ಥಿಗಳು ಸೆಕೆಂಡ್ ರ್ಯಾಂಕ್ ಪಡೆದಿದ್ದಾರೆ. ಶಿರಸಿಯ ಚಿನ್ಮಯ್, ದರ್ಶನ್ ಮತ್ತು ಶ್ರೀರಾಮ್. ಉಡುಪಿಯ ಸಹನಾ ತೃತೀಯ ರ್ಯಾಂಕ್ ಅನ್ನ ಪಡೆದಿರುವಂತದ್ದು. 625ಕ್ಕೆ 625 ಅಂಕ ಪಡೆದು ಟಾಪರ್ ಆಗಿದ್ದಾರೆ ಅಂಕಿತಾ. ಫಸ್ಟ್ ರ್ಯಾಂಕ್ ಪಡೆದ ಏಕೈಕ ವಿದ್ಯಾರ್ಥಿ. ಒಟ್ಟಾರೆ ಫಲಿತಾಂಶದಲ್ಲಿ ಆದರೆ ಕಳೆದ ವರ್ಷಕ್ಕಿಂತ 10% ಕುಸಿತ ಆಗಿದೆ ಅನ್ನೋದು ಕಂಡು ಬರ್ತಾ ಇದೆ. 2288 ಶಾಲೆಗಳು, 100% ಫಲಿತಾಂಶ, ಅಂದ್ರೆ ಎಲ್ಲರೂ ಪಾಸ್ ಆಗಿರೋದು 100% ಫಲಿತಾಂಶ ಪಡೆದಿರುವಂತಹ ಶಾಲೆಗಳು. ಟಾಪರ್ಸ್ ಅನ್ನ ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ ಮೇಲೆ. ಉಳಿದಂತೆ ಜಿಲ್ಲಾವಾರು ಪರ್ಸೆಂಟೇಜ್ ಗಮನಿಸ್ತಾ ಇದ್ದೀವಿ. SSLC ಫಲಿತಾಂಶ ಎಷ್ಟು ಬಂದಿದೆ ಅಂತ. 81% ಬಾಲಕಿಯರು ಪಾಸ್ ಆಗಿದ್ದಾರೆ. ಈ ಬಾರಿಯೂ ಕೂಡ ಬಾಲಕಿಯರದ್ದೇ ಮೇಲುಗೈ. ಉಡುಪಿ 94% ಪಾಸಿಂಗ್ನೊಂದಿಗೆ ಪ್ರಥಮ ಸ್ಥಾನವನ್ನ ಪಡೆದಿದೆ. ದಕ್ಷಿಣ ಕನ್ನಡ 98% ಒಂದಿಗೆ ದ್ವಿತೀಯ ಸ್ಥಾನ ಪಡೆದಿದೆ. ಕಳೆದ ಬಾರಿ ಟಾಪ್ 10 ಅಲ್ಲಿ ಕೂಡ ಇರಲಿಲ್ಲ ಉಡುಪಿ, ಆದ್ರೆ ಈ ಬಾರಿ ಪ್ರಥಮ ಸ್ಥಾನ, 94% ಪಾಸಿಂಗ್ ಪರ್ಸೆಂಟೇಜ್. ಸರ್ಕಾರಿ ಶಾಲೆ ವಿದ್ಯಾರ್ಥಿನಿ ಅಂಕಿತಾ, ಮೊರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿ, ಬಾಗಲಕೋಟೆಯವರು, ಪ್ರಥಮ ಸ್ಥಾನ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.